920 ದಿನಗಳ ಬೀದರ್ನ ಕಾರಂಜ ಸಂತ್ರಸ್ತರ ನಿರಂತರ ಹೋರಾಟಕ್ಕೆ ಮುಕ್ತಿ ಸಿಗುವಂತ ಸಮಯ ಬಂದಿದೆ. ಸಂತ್ರಸ್ತರ ಭರವಸೆಗಳನ್ನು ಈಡೇರಿಸುವಂತ ಅಭಯವನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದು, ಇವತ್ತು ಸಚಿವ ಈಶ್ವರ್ ಖಂಡ್ರೆ ಹಾಗೂ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಹೋರಾಟ ಕೊನೆಗೊಳ್ಳಲಿದೆ. ತಾಯಿಯ ಹೆಸರಲ್ಲಿ ಬಿಬಿಎಂಪಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಗ ಅರೆಸ್ಟ್ ಆಗಿದ್ದಾನೆ. ಕೆಂಪೇಗೌಡ ನಗರ ಸಬ್ ಡಿವಿಷನ್ ಎಸ್ಡಿಎ ಆಗಿರುವಂತಹ ಕವಿತಾ ಪರ ಮಗ ನವೀನ್ ಕರ್ತವ್ಯ ಮಾಡ್ತಾ ಇದ್ರು. ಲೋಕಾಯುಕ್ತ ದಾಳಿ ಮಾಡಿ 3 ವಿರುದ್ಧ ದೂರು ದಾಖಲು ಮಾಡಿಕೊಳ್ಳಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ರಾಣಿ ಸತೀಶ್, ಉಗ್ರಪ್ಪ, ಎಚ್ಎಂ ರೇವಣ್ಣ, ಪ್ರಕಾಶ್ ರಾಠೋಡ್ ಸೇರಿದಂತೆ ಹಲವರ ಜೊತೆ ಡಿನ್ನರ್ ನೆಪದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಡಿನ್ನರ್ ಮೀಟಿಂಗ್ ವಿಚಾರವಾಗಿ ನಾನು ಯಾವುದನ್ನು ತಡೆಯಕ್ಕೆ ಹೋಗಲ್ಲ, ನಮಗೆ ಅದರ ಅವಶ್ಯಕತೆಯೂ ಇಲ್ಲ, ದೊಡ್ಡವರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಚಿವ ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಮೀಟಿಂಗ್ ಮುಂದೂಡಿಕೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಯಾರದ್ದೋ ಕಣ್ ತಪ್ಪಿಸೋಕೆ ಬ್ರೇಕ್ ಹಾಕಿಲ್ಲ, ಅಧಿಕೃತವಾಗಿ ಪರಮೇಶ್ವರ್ ಊಟದ ಸಭೆಯನ್ನ ಕರೆದಿದ್ರು ಅಂತ ಹೇಳಿದ್ರು. ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣದ ವಿಚಾರಣೆ ಜನವರಿ 15ಕ್ಕೆ ನಿಗದಿಯಾಗಿದೆ. ಪೋಕ್ಸೋ ಪ್ರಕರಣವನ್ನು ರದ್ದು ಕೋರಿ ಬಿಎಸ್ವೈ ಅರ್ಜಿಯನ್ನು ಸಲ್ಲಿಸಿದರು. ಮೈಸೂರಿನ ಪ್ರಿನ್ಸಸ್ ರಸ್ತೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಸ್ತೆಗೆ ನಾನು ನನ್ನ ಹೆಸರಿಡಿ ಅಂತ ಎಲ್ಲೂ ಹೇಳಿಲ್ಲ, ಈ ರಸ್ತೆಗೆ ಹೆಸರಿದ್ರೆ ಬದಲಾವಣೆ ಬೇಡ ಅಂತ ಹೇಳಿದ್ರು. ಗ್ಯಾರಂಟಿ ವಿರುದ್ಧ ಜೆಡಿಎಸ್ ಸಂಸದ ಎಂ ಮಲ್ಲೇಶ್ ಬಾಬು ವಾಗ್ದಾಳಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಅಭಿವೃದ್ಧಿ ಮಾಡದೆ ಬರೀ ಗ್ಯಾರಂಟಿ ಬಗ್ಗೆ ಹೇಳ್ತಿದ್ದಾರೆ, ಅದರಿಂದ ಒಳ್ಳೇದಾಗಲ್ಲ ಅಂತ ಹೇಳಿದ್ದಾರೆ. ನಟ ದರ್ಶನ್ಗೆ ಮೈಸೂರಿಗೆ ತೆರಳುವುದಕ್ಕೆ ಮತ್ತೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಮತ್ತೆ 6 ದಿನಗಳ ಕಾಲ ಮೈಸೂರಿಗೆ ತೆರಳುವುದಕ್ಕೆ 57ನೇ ಸೆಷನ್ಸ್ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಪವಿತ್ರಾ ಗೌಡ ಕೂಡ ದೆಹಲಿ, ಮುಂಬೈಗೆ ತೆರಳುವುದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಪ್ರತಿ ಸೋಮವಾರ ಮೆಟ್ರೋ ಸೇವೆಯ ಆರಂಭದ ಸಮಯದಲ್ಲಿ ಬದಲಾವಣೆ ಆಗಲಿದೆ. ಪ್ರತಿ ಸೋಮವಾರದಂದು ಬೆಳಗ್ಗೆ 4:15ಕ್ಕೆ ಮೆಟ್ರೋ ಸೇವೆ ಆರಂಭವಾಗಲಿದೆ. ಆಶಾ ಕಾರ್ಯಕರ್ತೆಯರ ಹೋರಾಟ ಮುಕ್ತಾಯವಾಗಿದೆ. 10,000 ಮಾಸಿಕ ಗೌರವಧನ ನಿಗದಿ ಸೇರಿದಂತೆ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಸಿಎಂ ಅಸ್ತು ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೋರಾಟವನ್ನು ಮುಕ್ತಾಯಗೊಳಿಸಲಾಗಿದೆ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಪ್ರಕಟಿಸಲಾಗಿದೆ. ಮಾರ್ಚ್ 1ರಿಂದ 20ರವರೆಗೆ ದ್ವಿತೀಯ ಪಿಯುಸಿ, ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಕೊಪ್ಪಳದ ಶಿವಪುರ ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟಕ್ಕೆ ಮೊಟ್ಟೆ ಕೊಡ್ತಾ ಇಲ್ಲ. ಇದಕ್ಕೆ ಕೊಪ್ಪಳ ತಹಶೀಲ್ದಾರ್ ವಿಠ್ಠಲ ಚೌಗಲ್ ಮುಖ್ಯೋಪಾಧ್ಯಾಯ ವೀರಣ್ಣ ವಿರುದ್ಧ ಗರಂ ಆದರು. ಚಿತ್ರದುರ್ಗದ ದಂಡಿನ ಕುರುಬರಹಟ್ಟಿಯ ಶುದ್ಧ ಕುಡಿಯೋ ಘಟಕ ನಿರ್ವಹಣೆ ಇಲ್ಲದೆ ಪಾಚಿ ಬೆಳೆದು ನಿಂತಿದೆ. ಶುದ್ಧ ಕುಡಿಯುವಂತ ನೀರಿನ ಮೋಟಾರ್ ತುಕ್ಕು ಹಿಡಿದಿದೆ. ಈ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಪಂಜಾಬ್ನ ಲೂಧಿಯಾನ ದಕ್ಷಿಣ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಶಾಸಕ ಗುರ್ಪ್ರೀತ್ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಮರಣೋತ್ತರ ಪರೀಕ್ಷೆ ವೇಳೆ ಎದೆಗೆ ಬಲವಾದಂತ ಗಾಯವಾಗಿತ್ತು ಎನ್ನಲಾಗಿದೆ. ಗುಂಡು ತಗುಲಿ ಮೃತಪಟ್ಟಿರುವ ಬಗ್ಗೆ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. 144 ವರ್ಷಗಳ ಬಳಿಕ ಅತಿ ದೊಡ್ಡ ಧಾರ್ಮಿಕ ಕಾರ್ಯ ಮಹಾಪೂರ್ಣ ಕುಂಭಮೇಳ ಇದು. ಇನ್ನು ತ್ರಿವೇಣಿ ಸಂಗಮದಲ್ಲಿ ಜನವರಿ 13ರಿಂದ ಮಹಾಕುಂಭಮೇಳ ಆರಂಭವಾಗಲಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಮೂರ್ತಿ ಪ್ರತಿಷ್ಠಾಪನೆಗೊಂಡು ಇಂದಿಗೆ ವರ್ಷ ತುಂಬಿದೆ. ಹಿನ್ನೆಲೆಯಲ್ಲಿ ಇಂದಿನಿಂದ 13ನೇ ತಾರೀಕಿನ ತನಕ ವಿಶೇಷ ಕಾರ್ಯಕ್ರಮಗಳು ನಡೆಯಲಿವೆ. ಇವತ್ತು ಪ್ರಾಣ ಪ್ರತಿಷ್ಠಾ ವಾರ್ಷಿಕೋತ್ಸವ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮೊದಲ ಪಾಡ್ಕಾಸ್ಟ್ನಲ್ಲಿ ಹಲವಾರು ವಿಷಯಗಳನ್ನು ಮೆಲುಕು ಹಾಕಿದ್ದಾರೆ. ಕನ್ನಡಿಗ ಉದ್ಯಮಿ ನಿತಿನ್ ಕಾಮತ್ ಜೊತೆ ಸಂದರ್ಶನದಲ್ಲಿ ಮೋದಿ ಮನಬಿಚ್ಚಿ ಮಾತನಾಡಿದ್ದಾರೆ. 90 ಗಂಟೆ ಕೆಲಸ ಮಾಡಬೇಕು ಅಂತ ಎಲ್ಎನ್ಟಿ ಅಧ್ಯಕ್ಷ ಎಸ್ಎನ್ ಸುಬ್ರಹ್ಮಣ್ಯನ್ ಹೇಳಿಕೆಗೆ ಭಾರೀ ಟೀಕೆ ವ್ಯಕ್ತವಾಗ್ತಾ ಇದೆ. ಸಂಡೇಗಳನ್ನು ಸನ್ ಡ್ಯೂಟಿ ಅಂತ ಮರುನಾಮಕರಣ ಮಾಡಬಾರದು ಅಂತ ಆರ್ಪಿಜಿ ಸಮೂಹಗಳ ಅಧ್ಯಕ್ಷ ಹರ್ಷ್ ಗೋಯಂಕಾ ಕುಟುಕಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರವೆಸಗಿದ್ದ ತೆಲುಗು ಯೂಟ್ಯೂಬರ್ ಚಿಪ್ಪದ ಭಾರ್ಗವ್ಗೆ ಶಿಕ್ಷೆಯಾಗಿದೆ. ವಿಶಾಖಪಟ್ಟಣಂನ ಪೋಕ್ಸೋ ವಿಶೇಷ ನ್ಯಾಯಾಲಯ 20 ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಿದೆ. ಭಾರತ ಮಹಿಳಾ ತಂಡ ಐರ್ಲೆಂಡ್ ವಿರುದ್ಧದ ಏಕದಿನ ಸರಣಿಯನ್ನ ಗೆಲುವಿನೊಂದಿಗೆ ಆರಂಭ ಮಾಡಿದೆ. ರಾಜ್ಕೋಟ್ನಲ್ಲಿ ನಿನ್ನೆ ನಡೆದಂತಹ ಪಂದ್ಯದಲ್ಲಿ 6 ವಿಕೆಟ್ಗಳ ಸುಲಭ ಜಯವನ್ನ ದಾಖಲಿಸಿದೆ. ಬಾಲಿವುಡ್ನ ಸ್ಟೈಲಿಶ್ ನಿರ್ದೇಶಕ ಸಂಜಯ್ ಲೀಲಾ ಬನ್ಸಾಲಿಯನ್ನ ನಟ ಅಲ್ಲು ಅರ್ಜುನ್ ಭೇಟಿಯಾಗಿದ್ದಾರೆ. ಈ ಭೇಟಿ ಸಿನಿಮಾ ಸಂಬಂಧಪಟ್ಟಿದ್ದ. ಇಬ್ರು ಸೇರಿ ಸಿನಿಮಾ ಮಾಡ್ತಾ ಇದ್ದಾರಾ ಅನ್ನೋ ಕುತೂಹಲ ಮೂಡಿದೆ.